ಯುಗಾದಿ ಅಂತ ಹೇಳಿದ್ರೇನೆ ಸಂಭ್ರಮ, ಹೊಸ ವರುಷ, ಹೊಸ ಹರುಷ, ಎಲ್ಲವೂ ಹೊಸತನದಿಂದ ಕೂಡಿರುತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಹೊಸ ವರ್ಷದಿಂದ ಶುರು ಮಾಡೋಣ ಅಂತ, ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅಂತಂದ್ರೂ ಹೊಸ ವರ್ಷದಿಂದ ಶುರು ಮಾಡೋಣ ಅಂತ. ಇನ್ಮೇಲೆ ಈ ವರ್ಷದಿಂದನಾದರೂ ನಮ್ಮ ಜೀವನ ಚೆನ್ನಾಗಿರತ್ತಾ, ಹರ್ಷವಾಗಿರತ್ತಾ ಅನ್ನೋದು ಅನೇಕರ ಯೋಚನೆ. ಯುಗಾದಿ ಅಂತಂದರೆ ಮನೆಯಲ್ಲಿ ಮಾತ್ರ ಸಂಭ್ರಮ ಅಲ್ಲ, ಇಡೀ ಪ್ರಕೃತಿಯ ವಾತಾವರಣದಲ್ಲೂ ಬದಲಾವಣೆ ಆಗೋದ್ರಿಂದ ಅದು ಕೂಡ ಸಂಭ್ರಮ ಸಡಗರ. ಇವತ್ತು ಯುಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಈ ವರ್ಷದ ಪಂಚಾಂಗ ಏನು ಹೇಳುತ್ತೆ, ಯಾವ ರಾಶಿಗೆ ಶುಭ, ಯಾವ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಯುಗಾದಿಯ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುತ್ತೆ. ಎಂದಿನಂತೆ ನಮ್ಮ ಜೊತೆಗೆ ಡಾಕ್ಟರ್ ಮಹರ್ಷಿ ಗುರೂಜಿ ಇದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಕಾಶಾತ್ ಪತಿತಂ ತೂಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಯುಗಾದಿ ಹಬ್ಬದ ಶುಭಾಶಯಗಳು ಗುರುಜಿ ನಿಮಗೆ. ನಿಮಗೂ ಸಹ. ಗುರುಜಿ, ಇವಾಗ ಯುಗಾದಿ ಅಂದಿದ ತಕ್ಷಣವೇ ಒಂಥರ ಸಂಭ್ರಮ. ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ, ನಾವು ಅಂದ್ಕೊಳ್ತೀವಿ ಯಾವುದೋ ಒಂದು ಹಬ್ಬ ಬರ್ತಾ ಇದೆ ಅಂತಂದರೆ ಮನೆಯಲ್ಲಿ ಸಂತೋಷದ ವಾತಾವರಣ ಅಂತೂ ಇದ್ದೇ ಇರತ್ತೆ. ಆದರೆ ಇದು ಪ್ರಕೃತಿಯಲ್ಲೂ ಬದಲಾಗುವ ಹಬ್ಬ ಯಾವುದಾದ್ರೂ ಇದೆ ಅಂತಂದರೆ ಅದು ಯುಗಾದಿ ಹಬ್ಬ. ಹೊಸ ಚಿಗುರು, ಹೊಸ ಹೂವು, ಈ ರೀತಿ ನೋಡ್ತಾ ಇರ್ತೀವಿ. ಈ ಯುಗಾದಿ ಹಬ್ಬದಲ್ಲಿ ಸಾಕಷ್ಟು ಆಲೋಚನೆಗಳು, ಪಂಚಾಂಗ, ನಮಗೆ ಹಿಂದೂಗಳಿಗೆ ಇದೇ ಹೊಸ ವರ್ಷ ಅಂತ. ಈ ಯುಗಾದಿ ಹಬ್ಬದ ಬಗ್ಗೆ ತಿಳಿಸೋದಾದರೆ ಗುರೂಜಿ. ನೋಡಿ, ಯಾವಾಗಲೂ ಅಷ್ಟೇ ನಮಗೆ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿಯಿಂದ ಯುಗಾದಿಗೆ ಹೊಸ ವರ್ಷ ಅನ್ನುವಂಥದ್ದು ಇರುತ್ತೆ. ನಮಗೆ ಇಂಗ್ಲೀಷ್ ಸಂಖ್ಯೆಯಲ್ಲಿ ನಾವು ನೋಡೋಕೋದ್ರೆ ಜನವರಿ 2021 ತಾರೀಕು ಬಂದರೆ ನಮ್ಗೆ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥದ್ದು 2026 ಯುಗಾದಿ ಏನು ಬರುತ್ತೆ, ಅದು ಚೈತ್ರ ಮಾಸದ ಅಶ್ವಿನಿ ನಕ್ಷತ್ರ ಪಾಡ್ಯಮಿ ತಿಥಿಯಲ್ಲಿ ಬರುವಂಥದ್ದೇ ನಮಗೆ ಹೊಸ ವರ್ಷ ಅನ್ನುವಂಥದ್ದಿದೆ. ಅದರಲ್ಲಿ ಸಂವತ್ಸರಗಳು ಅಂತ ಬರುತ್ತೆ, ಆಯನಗಳು ಅಂತ ನಾವು ನೋಡ್ತೀವಿ. 2 ಆಯನಗಳು ಇರುತ್ತೆ, ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ ಅನ್ನುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಚಂದ್ರಮಾನ ಯುಗಾದಿ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಮಾಡ್ತೀವಿ. ಅಂದರೆ ಸೂರ್ಯನ ಒಂದಷ್ಟು ಲೆಕ್ಕಾಚಾರ, ಚಂದ್ರನ ಲೆಕ್ಕಾಚಾರದಲ್ಲಿ ಒಂದಷ್ಟು ಯುಗಾದಿದ ದಿನಗಳನ್ನು ನಾವು ನೋಡುವಂಥದ್ದು ಇರುತ್ತೆ. ಇದರಲ್ಲಿ ಈ ಸತಿ ಬಂದಿರುವಂಥದ್ದು ಅಂತ ಹೇಳಿದ್ರೆ, ಯುಗಾದಿ ಬಂದಿರುವಂಥದ್ದು 19ನೇ ತಾರೀಕು ಪಾಡ್ಯಮಿ ತಿಥಿ, ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ಗುರುವಾರ ಬಂದಿರುವಂಥದ್ದಿದೆ. ಸೊ ಈ ವರ್ಷದ ಸಂವತ್ಸರ ಫಲಗಳು ಹೇಗಿರುತ್ತೆ, ವರ್ಷದಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿ ಶುಭ ಫಲಗಳು ಕೊಡುತ್ತೆ, ಆಚರಣೆ ಹೇಗಿರಬೇಕು, ಇದೆಲ್ಲವೂ ಒಳಗೊಂಡಿರುವಂಥದ್ದಿರುತ್ತೆ. ಈ ಸಂವತ್ಸರಗಳು ಅಂತ ಹೇಳಿದ್ರೆ 60 ಸಂವತ್ಸರಗಳು ಇದ್ದಾವೆ. 60 ಸಂವತ್ಸರಗಳಲ್ಲೂ ಒಂದೊಂದು ಸಂವತ್ಸರ ಒಂದೊಂದು ಫಲಗಳನ್ನು ಕೊಡುವಂಥದ್ದಿರುತ್ತೆ. ನಾವು ಎಂದೇ ಕಳೆದಿರುವಂಥದ್ದು ಶ್ರೀ ವಿಶ್ವವಸುನಾಮ ಸಂವತ್ಸರ. ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ಏನೆಲ್ಲ ಕಷ್ಟಗಳು ಪಟ್ವಿ, ಯುದ್ಧಗಳಾಯಿತು, ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂಥದ್ದು, ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿರುವಂಥದ್ದು, ಅಗ್ನಿ ಅವಘಡಗಳನ್ನ ನಾವು ನೋಡಿದ್ದೀವಿ. ಸೊ ಈಗ ಬರುವಂತಹ ಸಂವತ್ಸರ ಆದ್ರೂ ಒಳ್ಳೇದಾಗಲಿ ಅನ್ನುವಂಥದ್ದು ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ವಿ. ಈ ಸತಿ ಸಹ ಶ್ರೀ ಪರಾಭವನಾಮ ಸಂವತ್ಸರ ಅಂತ ಹೇಳ್ತೀವಿ, ಅಂದರೆ ಪರಾಭವಗೊಳಿಸುವಂಥದ್ದು ಅಂತ ಹೇಳ್ತೀವಿ. ಅಂದರೆ ಒಂದಷ್ಟು ಲೆಕ್ಕಾಚಾರ, ಕೆಲವರ ಅಭಿಪ್ರಾಯ ಏನಪ್ಪ ಅಂದರೆ ಸೋಲು ಅನ್ನುವಂಥದ್ದು ಇರುತ್ತೆ. ಆದರೆ ಯಾವುದ್ರ ಮೇಲೆ ಸೋಲು, ಸೊ ಇದು ಒಂದಷ್ಟು ಲೆಕ್ಕಾಚಾರ ಇರುತ್ತೆ. ಅಂದರೆ ನಮ್ಮಲ್ಲಿರುವಂತಹ ದುರ್ಗುಣಗಳಾಗಬಹುದು, ಶತ್ರುಗಳಾಗ್ಬೋದು, ಎಲ್ಲವೂ ಸಹ ನಮ್ಮಲ್ಲಿರೋ ಗುಣಗಳು ಹೋಗ್ಲಿ ಅನ್ನುವಂಥದ್ದು ಒಂದು, ಅದರಲ್ಲಿ ಸೋಲಾಗಲಿ ಅನ್ನುವಂಥ ಕಾರಣ. ಸೊ ಹಾಗಾಗಿ ಈ ಸಂವತ್ಸರನೂ ಅದರದೇ ಆದಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಆ ಫಲಗಳ ಅನುಸಾರವಾಗಿ ಇಡೀ ವರ್ಷ ಯಾವ್ಯಾವ ಫಲಗಳು ಕೊಡುತ್ತೆ. ಸೊ ನಮಗೆ ಈಗ ಮಿನಿಸ್ಟ್ರುಗಳು ಹೇಗಿದ್ದಾರೆ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳು, ಸೊ ಆ ಥರದ್ದು ಒಂದಷ್ಟು ಲೆಕ್ಕಾಚಾರ ಜ್ಯೋತಿಷ್ಯದಲ್ಲಿ ಇದೆ. ಗ್ರಹಗಳ ಅಧಿಪತಿಗಳು ಯಾರು, ಸೊ ಯಾರು ರಾಜ ಆಗಿರ್ತಾನೆ, ಯಾರು ಮಂತ್ರಿ ಆಗಿರ್ತಾರೆ, ಸೊ ಆ ಮಳೆ ಹೇಗಿರುತ್ತೆ, ಬೆಳೆ ಚೆನ್ನಾಗಿ ಬರುತ್ತಾ, ಇದನ್ನ ಒಂದಷ್ಟು ಲೆಕ್ಕಾಚಾರ ಒಂದಷ್ಟು ಪಂಚಾಂಗ ಶ್ರವಣದಲ್ಲಿ ಬರುವಂಥದ್ದಿರುತ್ತೆ. ಮತ್ತೆ ಅದಾದ್ಮೇಲೆ ಹಬ್ಬದ ಆಚರಣೆ, ನಮ್ಗೆಲ್ಲರಿಗೂ ಗೊತ್ತು, ಹಬ್ಬ ಅಂತ ಹೇಳಿದ್ರೇನೆ ಒಂದು ಚಿಕ್ಕ ಮಕ್ಕಳಿಂದನೂ ಸಂಭ್ರಮದಿಂದ ಆಚರಣೆ ಮಾಡೋದು, ಹೊಸ ಬಟ್ಟೆ ಹಾಕುವಂಥದ್ದು, ಮತ್ತೆ ಅದ್ರ ಜೊತೆಗೆ ಈ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ, ಒಂದು ಎಣ್ಣೆ ಸ್ನಾನ ಅನ್ನುವಂಥದ್ದು. ಸೊ ಹಾಗಾಗಿ ಅದನ್ನು ಮಾಡುವಂಥದ್ದು ಇರುತ್ತೆ. ಸೊ ಹೊಸ ವರ್ಷ ಅಂತ ಹೇಳಿದ್ರೆ ಹೊಸ ಹರ್ಷವನ್ನು ತರಲಿ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಇಯರ್ ನಾನು ಏನೂ ಮಾಡೋಕ್ಕಾಗಲಿಲ್ಲ, ಒಂದೇನೋ ಬಿಸ್ನೆಸ್ ಮಾಡೋಣ ಅಥವಾ ಮನೆಯಲ್ಲಿ ಮದುವೆ ವಿಚಾರದಲ್ಲಿ ಹುಡುಕಾಟ, ಇದೆಲ್ಲ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ. ಹಾಗಾಗಿ ಹೊಸ ವರ್ಷದಿಂದ ಹೊಸದಾಗಿ ಪ್ರಾರಂಭ ಮಾಡುವಂತಹ ದಿನಗಳಾಗಿರುತ್ತೆ. ಹಾಗಾಗಿ ಈ ಸತಿ ಬಂದಿರುವಂತಹ ಶ್ರೀ ಪರಾಭವನಾಮ ಸಂವತ್ಸರ
ಒಂದಷ್ಟು ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ, ಒಂದಷ್ಟು ಸಮಸ್ಯೆಗಳು ಇದಾವೆ. ಯಾಕಂದ್ರೆ ಇಲ್ಲೊಂದಷ್ಟು ಪರಾಭವ ಅನ್ನುವಂಥದ್ದೇ ಹೆಸರಲ್ಲಿ ಬರುವಂಥದ್ದು. ಒಂದಷ್ಟು ಯುದ್ಧಗಳಲ್ಲಿ ಸೋಲು, ಸಮಸ್ಯೆಗಳು, ಒಂದಷ್ಟು ಓದ್ ಸಂವತ್ಸರಗಿಂತ ಒಂದಷ್ಟು ರೋಗ ರುಜಿನಗಳು ಜಾಸ್ತಿ ಆಗಬಹುದು, ದ್ವೇಷ ಅಸೂಯೆಗಳು ಜಾಸ್ತಿ ಆಗಬಹುದು. ಸೊ ಇವೆಲ್ಲವೂ ಈ ಸಂವತ್ಸರದಲ್ಲಿ ಒಳಗೊಂಡಿರುವಂಥದ್ದು ನಾವು ನೋಡಬಹುದು.